ಹೆಲೋ ಎವ್ರಿವಾನ್, ಇವತ್ತಿನ ವಿಡಿಯೋದೊಳಗಡೆ ನಾನು ಟೋಟಲ್ ಆಗಿ 4 ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರೋವಂಥದ್ದು. ಯಾವುದರ ಕುರಿತಾಗಿ ಅಂತ ಅಂದರೆ ಗೃಹಲಕ್ಷ್ಮಿಯ ಒಂದು ಯೋಜನೆಯ ಕುರಿತಾಗಿ, ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಯಾರ್ಯಾರು ಬರ್ರಿ ಎಲ್ಲ ಇದೆ ಅಲ್ವಾ, ಅವರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಏನು ಅಂತ ಕೂಡ ಹೇಳ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟು ಗೃಹಲಕ್ಷ್ಮಿಯ ಒಂದು ಹಣ ಏನು ಬರುತ್ತೆ ಅಲ್ವಾ, ಅದ್ರ ಕುರಿತಾಗಿ ಕೂಡ ಅಪ್ಡೇಟನ್ನು ಕೊಡ್ತೀನಿ. ಇನ್ನೊಂದು ಅಪ್ಡೇಟ್ ಕೂಡ ಇದೆ, ಅದು ಏನು ಅಂತ ನಾನು ವಿಡಿಯೋ ಮಾಡ್ತಾನೆ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ, ಸೊ ದಟ್ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಅಪ್ಡೇಟ್ಸ್ಗಳನ್ನು ಕೊಡೋದಕ್ಕೆ. ಇನ್ನು ತಡ ಮಾಡ್ದಲೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೇಳಿದೆ ನಾನು ಗೃಹಲಕ್ಷ್ಮಿಯ ಕುರಿತಾಗಿ ಒಂದು ಅಪ್ಡೇಟ್ ಇದೆ ಅಂತ. ಇಲ್ಲಿವರೆಗೂ ಎಲ್ರಿಗೂ ಕೂಡ ಎಷ್ಟು ಬಂದಿದೆ ಹಣ ಅನ್ನುವಂಥದ್ದು 30,000 ಬಂದಿರೋವಂಥದ್ದು ಗೃಹಲಕ್ಷ್ಮಿಯ ಒಂದು ಯೋಜನೆಯ ಅಡಿಯೊಳಗಡೆ. ಅಂತಂದರೆ 15 ಕಂತಿನ ಹಣ ಅನ್ನುವಂಥದ್ದು ಬಂದಿದೆ. ಯಾರ್ಯಾರಿಗೆಲ್ಲ ಎಷ್ಟು ಕಾಸು ಬಂದಿದೆ, ಎಷ್ಟು ದುಡ್ಡು ಬಂದಿದೆ ಗೃಹಲಕ್ಷ್ಮಿಯ ಒಂದು ಯೋಜನೆಯಿಂದ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ನಿಮ್ಗೇನಾದರೂ 30,000 ಬಂದಿದೆ ಅಂತಂದರೆ ಕೂಡ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಅಷ್ಟು ಬಂದಿಲ್ಲ ಎಷ್ಟು ಬಂದಿದೆ ಅಂತ ಅಂದರೂ ಕೂಡ ಕಮೆಂಟನ್ನು ಮಾಡಿ ತಿಳಿಸಿ. ಇನ್ನು 15 ಕಂತಿನ ಹಣದವರೆಗೂ ಹಣ ಅನ್ನುವಂಥದ್ದು ಬಂದಿದೆ. 90% ಮಹಿಳೆಯರಿಗೆ ಅಂತೂ ಬಂದಿದೆ. ಅಂದರೆ ಯಾರೆಲ್ಲ ಅರ್ಹರಾಗಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳೋದಕ್ಕೆ, ಅದರಲ್ಲಿ 90% ಜನಕ್ಕೆ 15ನೇ ಕಂತಿನ ಹಣವರೆಗೂ ಬಂದಿರೋ ಅಂಥದ್ದು. ಇನ್ನು 16ನೇ ಕಂತಿನ ಹಣ ಬರುತ್ತೆ ಅಲ್ವಾ, ಅದ್ರ ಕುರಿತಾಗಿ ಮಾಹಿತಿ ಇರೋವಂಥದ್ದು. ಇನ್ನು 16ನೇ ಕಂತು ಬಿಟ್ಟು ಅದಾದ ನಂತರ ಕೂಡ ಏನಿದೆ, ಯಾವಾಗ ಬರುತ್ತೆ ದುಡ್ಡು ಅನ್ನೋವಂಥದ್ದನ್ನು ನಾನಿವಾಗ ತಿಳಿಸ್ಕೊಡ್ತೀನಿ. ಈಗ 15 ಕಂತಿನ ಹಣ ಅನ್ನೋವಂಥದ್ದು ಕೆಲವೊಮ್ಮೆ ಏನಾಗ್ತಾ ಇತ್ತು, ಲೇಟ್ ಆಗ್ತಾ ಇತ್ತು, ಡಿಲೇ ಆಗ್ತಾ ಇತ್ತು. ಕೆಲವೊಮ್ಮೆ 2 ತಿಂಗಳದ್ದು ಕೂಡ ಸೇರಿಸ್ಬಿಟ್ಟು ಒಂದೇ ತಿಂಗಳಿಗೆ ಈ ಒಂದು ದುಡ್ಡನ್ನು ಕೊಡ್ತಿದ್ದಂಥದ್ದು. ಆದರೆ ಈಗ 15 ಕಂತಿನ ಆದಮೇಲೆ 16ನೇ ಕಂತಿಂದ ಏನು ಹಣವನ್ನು ಹಾಕ್ತಾರೆ ಅಲ್ವಾ, ಅದು ಪ್ರತಿ ತಿಂಗಳು ಕೂಡ 15ನೆಯ ತಾರೀಕಿನ ಒಳಗಡೆನೆ ಈ ಒಂದು ಹಣ ಬಂದು ತಲುಪುತ್ತೆ ಅಂತ ಹೇಳ್ತಿರೋವಂಥದ್ದು ಮಾಹಿತಿಯ ಪ್ರಕಾರವಾಗಿ. ಇದೊಂದು ನ್ಯೂಸ್ ಆಯಿತು. ಅದಾದ ನಂತರ ಏನು ಅಂತ ಅಂದರೆ ಗೃಹಲಕ್ಷ್ಮಿಯ ಹಣ ಅಂಥದ್ದು 30,000 ಎಷ್ಟೊಂದು ಜನಕ್ಕೆ ಬಂದಿದೆ. ಆಲ್ಮೋಸ್ಟ್ 90% ಜನಕ್ಕೆ ಬಂದಿರೋ ಅಂಥದ್ದು. ಇದೊಂದು ದಾಖಲೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಷ್ಟೊಂದು ಪಿಂಚಣಿಗಳು ಕೂಡ ಇರ್ತವೆ. ಒಂದು ವಿಧವಾ ಪಿಂಚಣಿ ಆಗಿರಬಹುದು ಅಥವಾ ವಯಸ್ಕ ಪಿಂಚಣಿ ಆಗಿರಬಹುದು, ಅದು ಕೂಡ ಸರಿಯಾಗಿ ಬರ್ದಲೇ ಇರುವಂತಹ ಟೈಮಲ್ಲೂ ಕೂಡ ಗೃಹಲಕ್ಷ್ಮಿಯ ಒಂದು ಹಣ ಅನ್ನುವಂಥದ್ದು 90%ಗಿಂತ ಹೆಚ್ಚು ಮಹಿಳೆಯರಿಗೆ, ಅಂದರೆ ಅರ್ಹರಾಗಿರೋ ಅಂಥವರಿಗೆ ತಲುಪಿದೆ ಅಂತ ಅಂದರೆ ಒಂದು ಗ್ರೇಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದನ್ನು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಕೂಡ ಹೇಳ್ಬೋದು. ಅದನ್ನು ಪಕ್ಕಕ್ಕಿಟ್ಟರೆ ನೆಕ್ಸ್ಟು ಈ ಒಂದು BPL ರೇಷನ್ ಕಾರ್ಡ್ ಡಿಲೀಟ್ ಆಗಿರೋದ್ರ ಬಗ್ಗೆ ವಿಚಾರಗಳು ನಿಮಗೆ ಗೊತ್ತೇ ಇರುತ್ತೆ. ಎಷ್ಟೊಂದು ಜನರ BPL ರೇಷನ್ ಕಾರ್ಡ್ಗಳು ಈಗಾಗಲೇ ಏನಾಗಿದ್ದಾವೆ, ಡಿಲೀಟನ್ನು ಮಾಡಿರೋ ಅಂಥದ್ದು ಸರ್ಕಾರ. ಆದರೆ ಅದು ಯಾಕೆ ಮಾಡ್ತು ಅನ್ನುವಂಥದ್ದು ಕೂಡ ಹೇಳೋಣ. ಯಾಕೆ ಮಾಡ್ತು ಅಂತ ಅಂದರೆ ಸುಳ್ಳು ದಾಖಲೆಗಳನ್ನು ನೀಡಿಬಿಟ್ಟು ಅಕ್ರಮವಾಗಿ BPL ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತಾರೆ ಎಷ್ಟೊಂದು ಜನ. ಅದಕ್ಕೆ ರೂಲ್ಸ್ ಇರ್ತವೆ. ಈ ಒಂದು ಕೆಲವೊಂದರಲ್ಲಿ ಬರುತ್ತೆ. ಈಗ 7.5 ಅಂದರೆ 7.5 ಎಕರೆಗಿಂತ ಹೆಚ್ಚು ಜಮೀನನ್ನು ಹೊಂದಿರೋ ಅಂಥವರು BPL ಕಾರ್ಡನ್ನು ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ. ಮತ್ತು ಏನು, ಮನೆಯನ್ನು ಬಾಡಿಗೆಗೆ ಕೊಟ್ಟಿರೋ ಅಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಟ್ಯಾಕ್ಸನ್ನು ಪಾವತಿ ಮಾಡೋ ಅಂಥವ್ರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಇವರು ಯಾರೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಿಲ್ಲ. ಅಂತಂದರೆ ಅವರಿಗೆ ಸಿಗೋದಿಲ್ಲ BPL ಕಾರ್ಡ್ ಅನ್ನುವಂಥದ್ದು. ಅದೇ ರೀತಿಯಾಗಿ 6 ತಿಂಗಳಿಗಿಂತ ಹೆಚ್ಚು ತಿಂಗಳುಗಳ ಕಾಲ ಪಡಿತರವನ್ನು ಯಾರು ಪಡೆದಿರೋದಿಲ್ಲ, ರೇಷನನ್ನು ಪಡೆದಿರೋದಿಲ್ಲ, ಅವ್ರದ್ದು ಕೂಡ ಡಿಲೀಟ್ ಮಾಡಿರೋ ಅಂಥದ್ದು. ಇವರೆಲ್ಲ ಕೂಡ ಮತ್ತು ಮೃತ ಫಲಾನುಭವಿಗಳು ಏನಿರ್ತಾರೆ ಅಲ್ವಾ, ಅವ್ರದ್ದು ಕೂಡ ಏನು ಮಾಡಿದ್ದಾರೆ, ಡಿಲೀಟ್ ಮಾಡಿರೋ ಅಂಥದ್ದು. ಈ ರೀತಿಯಾಗಿ 91,061 BPL ಕಾರ್ಡ್ಗಳನ್ನು ಆಲ್ರೆಡಿ ಏನು ಮಾಡಿರೋ ಅಂಥದ್ದು, ಡಿಲೀಟನ್ನು ಮಾಡಿದ್ದಾರೆ. ವಾರ್ಷಿಕವಾಗಿ ಯಾರ ಆದಾಯ 1.2 ಲಕ್ಷಕ್ಕಿಂತ ಹೆಚ್ಚಾಗಿ ಇರುತ್ತೋ ಅವರು ಕೂಡ ಈ ಒಂದು BPL ಕಾರ್ಡನ್ನು ಪಡೆಯೋದಕ್ಕೆ, ಅಂದರೆ ಪಡೆಯೋ ಹಾಗೆ ಇಲ್ಲ. ಆದರೂ ಕೂಡ ಯಾರೆಲ್ಲ ಪಡೆದಿರ್ತಾರೆ ಅಲ್ವಾ, ಅವರಿಗೂ ಕೂಡ ಎಷ್ಟೊಂದು ಜನಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿಬಿಟ್ಟು ಕೂಡ BPL ಕಾರ್ಡನ್ನು ಹೊಂದಿದ್ದು ಗೃಹಲಕ್ಷ್ಮಿಯ ಒಂದು ಹಣವನ್ನು ಪಡ್ಕೊಳ್ತಾ ಇದ್ರು, ಅವ್ರದ್ದೆಲ್ಲ ಕೂಡ ಬಂದಾಗಿರೋ ಅಂಥದ್ದು, ಡಿಲೀಟ್ ಮಾಡಿದ್ದಾರೆ ಅಲ್ವಾ. ಇವಾಗ 30,000 ಅಂತೂ ಕೊಟ್ಬಿಟ್ಟಿದ್ದಾರೆ. ಆದರೆ ಇನ್ನು ಏನು
16ನೇ ಕಂತಿನ ಹಣದಿಂದ ಏನು ಬಿಡುಗಡೆ ಮಾಡ್ತಾರೆ ಅಲ್ವಾ, ಅದು ಕೇವಲ ಬಡ ಮಹಿಳೆಯರು ಯಾರಿದಾರಲ್ವಾ, ಬಡ ಕುಟುಂಬಗಳಿಗೆ ಸಿಗಬೇಕು ಅನ್ನೋವಂಥದ್ದು ಸರ್ಕಾರದ ಒಂದು ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕಾರ್ಡನ್ನು ಪಡ್ಕೊಂಡಿರ್ತಾರೆ ಅಲ್ವಾ, ಅವ್ರದ್ದೆಲ್ಲ ಕೂಡ ವಜಾ ಮಾಡಲಾಗಿರೋ ಅಂಥದ್ದು. ಇನ್ನೂ ಕೂಡ ಹೆಚ್ಚು ಅಪ್ಡೇಟ್ಸ್ಗಳು ಬೇಕು ಬೇರೆ ಬೇರೆದ್ರ ಬಗ್ಗೆ ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.